ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪಾಠದಲ್ಲಿ SSLC ಪರೀಕ್ಷಾ ಮಂಡಳಿಯವರು ಈ ವರ್ಷಕ್ಕೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ 2 ಅಂಕಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಾಂಕ ರೇಖಾಗಣಿತಗಳು ಕೋಆರ್ಡಿನೇಟ್ ಜಾಮೆಟ್ರಿ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ನೋಡಿ, ಇಲ್ಲಿ ಮೊದಲೇ ಪೇಪರ್ನಲ್ಲಿ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. 2ನೇ ಪೇಪರಲ್ಲಿ 2 ಅಂಕಕ್ಕೆ ದೂರ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಕೇಳಿದ್ದಾರೆ ಲೆಕ್ಕ. ನೋಡಿ, ಹಾಗಾಗಿ ನಾವು ಏನು ಓದ್ಕೋಬೇಕು, 2 ಅಂಕಕ್ಕೆ ಯಾವ್ದು ಬರುತ್ತೆ ಅಂತ ನಮಗೊಂದು ಐಡಿಯಾ ಸಿಗತ್ತೆ. ಹಾಗಾಗಿ ಈ ಥರದ ಲೆಕ್ಕಗಳನ್ನು ನಾವು ಹೆಚ್ಚು ಸ್ಪಷ್ಟತೆಯಿಂದ ಕಲಿಯುವ ಉದ್ದೇಶಕ್ಕೆ 2 ಲೆಕ್ಕಗಳನ್ನು ಈ ವಿಡಿಯೋ ಪಾಠದಲ್ಲಿ ಬಿಡಿಸ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಪೇಪರ್ 1 ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನು ಬಿಡಿಸೋಣ. ಅಂದರೆ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾದ ಮೇಲೆ ಈ ಲೆಕ್ಕವನ್ನು ಬಿಡಿಸೋಣ. ಇಂಗ್ಲಿಷ್ ಮಾಧ್ಯಮದಲ್ಲಿದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ ಆಫ್ 1, -3 ಬಿ ಆಫ್ 8, 5 ಇನ್ ದ ರೇಷಿಯೋ 3:1 ಇಂಟರ್ನಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ಈಗ ಕನ್ನಡ ಮೀಡಿಯಂನಲ್ಲಿ ಏನು ಕೇಳಿದ್ದಾರೆ ನೋಡಿ, ಎ 1, -3 ಮತ್ತು ಬಿ ಬಿಂದು 8, 5 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಈ ಭಾಗ ಪ್ರಮಾಣ ಸೂತ್ರದ ಪರಿಕಲ್ಪನೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಬೇಗ ಅರ್ಥ ಮಾಡಿಕೊಂಡು ಲೆಕ್ಕಕ್ಕೆ ಮುಂದುವರೋಣ. ನೋಡಿ, ಇಲ್ಲಿ ಒಂದು ಗ್ರಾಫ್ ಇದೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರುವಂಥದ್ದೊಂದು ಗ್ರಾಫ್ ಹೇಳ್ಕೊಂಡಿದ್ದೀನಿ ಸುಮ್ಮನೆ. ನೋಡಿ, ಇಲ್ಲಿ 1, -3 ನೋಡಿ, ಎಕ್ಸ್ ಅಲ್ಲಿ 1, 2, 3 ಈ ಥರ ಗುರುತಿಸ್ತಿದ್ದೀನಿ. ಇಲ್ಲಿ 1, -3 ಅಂದರೆ ಎಕ್ಸ್ ಅಲ್ಲಿ 1, ವೈನಲ್ಲಿ -3 ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ. ವೈನಲ್ಲಿ -3 ಅಂದರೆ ಈ ಬಿಂದು 1, -3 ಇಲ್ಲಾಯಿತು. ನೆಕ್ಸ್ಟ್ 8, 5 ಅಂದರೆ ಎಕ್ಸ್ ಅಲ್ಲಿ 8, 1, 2, 3, 4, 5, 6, 7, 8. ವೈನಲ್ಲಿ 5 ಅಂದರೆ ಇಲ್ಲಿ ಬರುತ್ತೆ 2, 3, 4, 5 ನೋಡಿ, ಇದು 8, 5. ಈಗ 2 ಬಿಂದುಗಳನ್ನು ನಾನು ಸೇರಿಸ್ತೀನಿ. ಸೇರಿಸೋಣ. ಈಗ 3:1 ಅಂದರೆ ಇದನ್ನ 3 + 1 ಅಂದರೆ 4 ಸಮಭಾಗ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ನೋಡಿ, ಈಗ ಇದನ್ನು 4 ಸಮಭಾಗ ಮಾಡಿದೆ, 4 ಈಕ್ವಲ್ ಪಾರ್ಟ್ಸ್ ಮಾಡಿದ್ದೀನಿ. 1, 2, 3, 4 ಆಯಿತು. ಈಗ ನೋಡಿ, ಈ ಕಡೆಯಿಂದ ಹೋದರೆ ಒಂದು ಕಡೆ 3 ಭಾಗ, ಇನ್ನೊಂದು ಕಡೆ 1 ಭಾಗ. ನೋಡಿ, ಇಷ್ಟು 1 ಭಾಗ. ನೋಡಿ, ಇಷ್ಟು 3 ಭಾಗ ಸಿಗ್ತಾ ಇದೆ, ಈ ಕಡೆ 1 ಭಾಗ ಸಿಗ್ತಾ ಇದೆ. ಈಗ 3:1 ವಿಭಾಗ ಮಾಡುವಂತಹ ಈ ಬಿಂದು ಏನಿದೆ, ಇದರ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ದಿಸ್ ಪಾಯಿಂಟ್ ನೋಡಿ, ಅವ್ರು ಕೇಳಿರೋದು. ಇದನ್ನ ನಾನು ಪಿ ಆಫ್ ಎಕ್ಸ್, ವೈ ಅಂತ ಅಂದರೆ ಇದರ ನಿರ್ದೇಶಾಂಕಗಳು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಅದಕ್ಕೆ ಸೂತ್ರ ಯಾವುದು ನೋಡಿ, ಪಿ ಆಫ್ ಎಕ್ಸ್, ವೈ ಈಸ್ ಈಕ್ವಲ್ ಟು ನೋಡಿ, ಸೂತ್ರವನ್ನು ಬರೆಯೋಣ. ಅದಕ್ಕಿಂತ ಮುಂಚಿತವಾಗಿ ಇದನ್ನು ನಾವು x1, y1 ಅಂತ ನಾವು ಗುರುತಿಸೋಣ. ಅಂದರೆ ಇದನ್ನು ಒಂದು ಎ ಬಿಂದುವಿನಲ್ಲಿ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನು ನಾನು x1, y1 ಅಂತ ಅಂದ್ಕೊಂಡೆ. ಬಿ ಬಿಂದುವಿನಲ್ಲಿ ನೋಡಿ x2, y2 ಅಂದರೆ ಏನಾಯಿತು, x1 ಅಂದರೆ 1, x2 ಅಂದರೆ 8. ಈ ಪ್ರಕಾರ y1 ಅಂದರೆ -3, y2 ಅಂದರೆ 5. ಈಗ ಇಲ್ಲಿ 3:1 ಇದೆ ಅಲ್ಲ, ನಾನು ಇದನ್ನು m:n ಅಂತ ಬರ್ಕೊತೀನಿ. m1:m2 ಅಂತಲೂ ಸಹ ಬರ್ಕೋಬೋದು. ನಾನು ಸೂತ್ರವನ್ನು ಒಂದು ಸುಲಭ ಮಾಡುವ ಉದ್ದೇಶಕ್ಕೆ ನಾನು m:n ಅಂತ ಬರ್ಕೊಂಡಿದ್ದೇನೆ. ನೋಡಿ, ಈಗ ಈ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ ನೋಡಿ, ನೆನ್ಪಿಟ್ಕೋಬೇಕು. ಸೆಕ್ಷನ್ ಫಾರ್ಮುಲಾ ಪಿ ಆಫ್ ಎಕ್ಸ್, ವೈ ಇಸ್ ಈಕ್ವಲ್ ಟು ನೋಡಿ, ಮೊದಲನೇದಾಗಿ x2 + x1 ಅಂತ ಬರ್ಕೊಳ್ಳೋದು. ನೋಡಿ, ಇಲ್ಲಿ y2 + y1 ಅಂತ ಬರ್ಕೊತೀನಿ. ಉಳಿದಂತೆ ನೋಡಿ, ಇಲ್ಲಿ m, ನಂತರದಲ್ಲಿ x1 ಹತ್ರ n,
ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಈ ರೀತಿ ಬರ್ಕೊಂಡ್ರೆ ಆಯಿತು. ನೋಡಿ My2 ಪ್ಲಸ್ Ny1 ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ನೋಡಿ ಸರಳವಾಗಿ ನೆನ್ಪಿಟ್ಕೋಬಹುದು. ನೋಡಿ ಮತ್ತೊಮ್ಮೆ ಬರಿತೀನಿ. ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಮ್ ಇಂಟು x2 ಪ್ಲಸ್ ಎನ್ ಇಂಟು x1 ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಇಂಟು ಎಮ್ ಇಂಟು y2 ಪ್ಲಸ್ ಎನ್ ಇಂಟು y1 ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ನೋಡಿ ಈ ರೀತಿಯಾಗಿ ಸೂತ್ರವನ್ನು ನಾವು ಬರೀಬೇಕಾಗತ್ತೆ. ಅದನ್ನು ಬರೀಲಿಕ್ಕೆ ಒಂದು ಸುಲಭ ಅಂತ ಅಂದ್ಕೊಂಡು ಒಂದು ವಿಧಾನದಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಇದರಲ್ಲಿ ನಾನು ಈ ಬೆಲೆಗಳನ್ನ ತುಂಬ್ತೀನಿ, ಆದೇಶ ಮಾಡ್ತೀನಿ. ನೋಡಿ ಪಿ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು, ನೋಡಿ ಈಗ ಸುಲಭವಾಗಿ ತುಂಬಲಿಕ್ಕೆ ನೋಡಿ ಈ ಥರ ಬರೆದಿಟ್ಕೊಂಡ್ರೆ ಸುಲಭವಾಗಿ ತುಂಬೋದು. ನೋಡಿ ಎಮ್ ಅಂದರೆ ಏನು 3, x2 ಅಂದರೆ 8 ಪ್ಲಸ್ ಎನ್ ಅಂದರೆ 1, x1 ಅಂದರೆ 1 ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂದರೆ 3 ಪ್ಲಸ್ 1. ಈಗ ವೈ ಭಾಗದಲ್ಲಿ ಇಲ್ಲೂ ಸಹ ಈ ರೀತಿಯಾಗಿ ಜಾಗ ಮಾಡ್ಕೊಳ್ಳೋಣ. ಎಮ್ ಅಂದರೆ 3, y2 5 ಪ್ಲಸ್ ಎನ್ ಅಂದರೆ 1, y1 ಅಂದರೆ -3 ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂದರೆ 3 ಪ್ಲಸ್ 1. ಈಗ ಮುಂದುವರೆಯೋಣ. ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು, ನೋಡಿ 8 3 24 ಗುಣಿಸ್ಬೇಕು ಇವೆರಡನ್ನು, ಪ್ಲಸ್ 1 1 ಡಿವೈಡೆಡ್ ಬೈ 3 ಪ್ಲಸ್ 1 ಅಂದರೆ 4 ಕಾಮ, ನೋಡಿ 3 5 15 ನೋಡಿ ಪ್ಲಸ್ ಇಂಟು ಮೈನಸ್ ಏನಿದೆ ಮೈನಸ್, 1 3 3 ಡಿವೈಡೆಡ್ ಬೈ 3 ಪ್ಲಸ್ 1 4. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಪಿ ಎಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು, ನೋಡಿ 24 ಪ್ಲಸ್ 1 ಅಂದ್ರೇನು 25 ಬೈ 4 ಇಂಟು 15 ಮೈನಸ್ 3 ಅಂದರೆ 12 ಡಿವೈಡೆಡ್ ಬೈ 4. ಈಗ 4ರಿಂದ ಭಾಗ ಆಗೋದಿದ್ರೆ ನಾವು ಡಿವೈಡ್ ಮಾಡಿಬಿಡೋಣ, ಭಾಗ ಮಾಡೋಣ. ನೋಡಿ ಇಲ್ಲಿ ಸಂಪೂರ್ಣವಾಗಿ ಭಾಗ ಆಗಲ್ಲ, ಹಾಗಾಗಿ ನಾನು 25 ಬೈ 4 ಹಾಗೆ ಬರಿತೀನಿ. ನೆಕ್ಸ್ಟ್ ಇಲ್ಲಿ 12ನ 4 ಮಗ್ಗಿಲು ಹೋಗುತ್ತೆ, 4 3 12 ಹೋಗೋದ್ರಿಂದ 3 ನಾನು ಬರಿತಾ ಇದ್ದೀನಿ. ಇದು ಇಲ್ಲಿ ಅದನ್ನು 3:1 ಅನುಪಾತದಲ್ಲಿ ವಿಭಾಗ ಮಾಡ್ತಲ್ಲ, ಇಂಟರ್ನಲ್ಲಿ ಅದನ್ನು ಡಿವೈಡ್ ಮಾಡ್ತಲ್ಲ, ಆ ಬಿಂದುವಿನ ನಿರ್ದೇಶಾಂಕ ಬಿಂದುಗಳು ಎಕ್ಸ್ ಮತ್ತು ವೈ ಬೆಲೆಗಳು 25 ಬೈ 4 ಮತ್ತು 3 ಆಗಿದೆ ಅಂತ ಅರ್ಥ. ನೋಡಿ ಇದು ಪ್ರಶ್ನೆ ಪತ್ರಿಕೆ 1ರಲ್ಲಿ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಈಗ ಆಗಲೇ ಹೇಳಿದಂತೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ದೂರ ಸೂತ್ರದ ಮೇಲೆ ಕೇಳಿದ್ದಾರೆ. ದೂರ ಸೂತ್ರದ ಲೆಕ್ಕ ತುಂಬ ಸುಲಭವಾಗಿರುವಂಥ ಲೆಕ್ಕ. ನಾವು ಈ ಹಿಂದೆ ಅನೇಕ ವಿಡಿಯೋ ಪಾಠಗಳಲ್ಲಿ ಆ ಲೆಕ್ಕವನ್ನು ಮಾಡಿದ್ದೇವೆ. ಆದರೂ ಸಹ ಈ ಒಂದು ಸರಣಿಯಲ್ಲಿ ಈ ಲೆಕ್ಕವನ್ನು ಸಹ ನಾವು ಈಗ ಬಿಡಿಸ್ತಾ ಇದ್ದೇವೆ. ಈಗ ದೂರ ಸೂತ್ರದ ಲೆಕ್ಕವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ನಿರ್ದೇಶಾಂಕ ರೇಖಾಗಣಿತದಿಂದ 2 ಅಂಕಕ್ಕೆ ನೋಡಿ ಡಿಸ್ಟೆನ್ಸ್ ಫಾರ್ಮುಲಾ ದೂರ ಸೂತ್ರದ ಮೇಲೆ ಲೆಕ್ಕವನ್ನು ಕೇಳಿದ್ದಾರೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 5,6 and 1,3 ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕೇಳಿದ್ದಾರೆ. 5,6 ಮತ್ತು 1,3 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ನಾನು ಸುಲಭವಾಗಿರೋದು ಅದನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸುಮ್ಮನೆ ಗ್ರಾಫ್ನಲ್ಲಿ ಅದನ್ನು ಹಾಕ್ತೀನಿ. ನೋಡಿ 5,6 ಅಂದರೆ ನೋಡಿ ಎಕ್ಸಲ್ಲಿ 1 2 3 4 5, ವೈನಲ್ಲಿ 6 ಅಂದರೆ 1 2 3 4 5 6 ನೋಡಿ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. 5,6 1,3 ಎಕ್ಸಲ್ಲಿ 1, ವೈನಲ್ಲಿ 3 ಅಂದರೆ 1 2 3 ಇಲ್ಲಿದೆ 1,3. ಈಗ ಇವೆರಡು ಬಿಂದುಗಳನ್ನು ನೋಡಿ, ಇಲ್ಲಿ ಒಂದು ಬಿಂದು ಎ ಬಿಂದು, ಇದು ಬಿ ಬಿಂದು ಅಂದರೆ ಇವೆರಡರ ನಡುವಿನ ದೂರ ಡಿಸ್ಟೆನ್ಸ್ ಏನಿದೆ ಅದನ್ನು ದೂರ ಸೂತ್ರ ಉಪಯೋಗಿಸಿನೇ ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ ಗ್ರಾಫಲ್ಲ ಆದರೆ ನಾವು ಸ್ಕೇಲ್ನಲ್ಲಿ ಹಾಗೆ ಅಳತೆ ಮಾಡಿ ಬರೆದು ಬಿಡ್ಬೋದು. ಆದರೆ ಇವರು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿರೋದ್ರಿಂದ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಫಾರ್ಮುಲಾ ಯಾವುದು? ಡಿಸ್ಟೆನ್ಸ್ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್ ಅಂತ ಇದೆ.
ಈಗ ಮೊದಲನೇದಾಗಿ ನಮಗೆ x1 y1 x2 y2ಗಳನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ 5,6 ಇದೆ ಮೊದಲನೇ ಬಿಂದು, ಅದನ್ನು x1 y1 ಅಂತ ಬರ್ಕೊಂಡ್ರೆ ನೋಡಿ 5 ಅಂದರೆ x1, 6 ಅಂದರೆ y1, 1,3 ಇದೆ ನೋಡಿ. ಇದು x2 ಮತ್ತು y2, x2 ಅಂದರೆ 1, y2 ಅಂದರೆ 3. ಇಷ್ಟು ಗೊತ್ತಾದರೆ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. x2 ಮೈನಸ್ x1 1 ಮೈನಸ್ 5, 1 ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 3 ಮೈನಸ್ 6, 3 ಮೈನಸ್ 6 ಹೋಲ್ ಸ್ಕ್ವೇರ್. ನೋಡಿ d ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. ನೋಡಿ ಈಗ ಇದರಲ್ಲಿ ಕಳೆಯೋಣ. ಈ ಡಿಸ್ಟೆನ್ಸ್ ಫಾರ್ಮುಲಾದೊಂದು ವಿಶೇಷ ಏನಂದರೆ, ನಾವಿಲ್ಲಿ x2 ಮೈನಸ್ x1 ಬದಲಿಗೆ x1 ಮೈನಸ್ x2 ಹೋಲ್ ಸ್ಕ್ವೇರ್ y1 ಮೈನಸ್ y2 ಹೋಲ್ ಸ್ಕ್ವೇರ್ ಅಂತ ಬರೆದಿದ್ರು ಸಹ ನಮಗೆ ಸರಿಯಾದ ಉತ್ತರವಾಗಿ ಬರುತ್ತೆ. ಯಾಕೆಂದರೆ ನೋಡಿ ಇಲ್ಲಿ ಸ್ಕ್ವೇರ್ ಇರೋದೇ ನಮಗೆ ಲಾಭ. ನೋಡಿ ಇಲ್ಲಿ 5 ಮೈನಸ್ 1 ಅಂತಿದ್ರು ಸಹ ಅಥವಾ 1 ಮೈನಸ್ 5 ಅಂತ ಈಗೇನಿದೆ ಆ ಪ್ರಕಾರ ಇದ್ದರೂ ಸಹ ಹೇಗಿದ್ರೂ ನಮಗೆ ಫೈನಲ್ ಉತ್ತರ ಅದೇ ಬರುತ್ತೆ. ನೋಡಿ ಈಗ ಕಳೆಯೋಣ. 5ರಿಂದ 1 ಕಳೆಯೋಣ, ಆಗೇನು ಬರುತ್ತೆ 4 ಬರುತ್ತೆ. ಎಂತ 4 ಅಂದರೆ ಈಗ ಇಲ್ಲಿ -4 ಬರುತ್ತೆ, -4 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 6 ಅಂದರೆ 6ರಲ್ಲಿ 3 ಕಳೆಯೋಣ, -3 ಬರುತ್ತೆ. ಈಗ ದೊಡ್ಡ ಸಂಖ್ಯೆ 6 ಇರೋದ್ರಿಂದ ಅದರ ಒಂದು ಚಿಹ್ನೆ -3 ಹೋಲ್ ಸ್ಕ್ವೇರ್. ನೋಡಿ 4 ಸ್ಕ್ವೇರ್ ಅಂದರೆ 4 ಇಂಟು 4, 4 16 ಬರುತ್ತೆ. ಅದೇ ರೀತಿ -4 ಹೋಲ್ ಸ್ಕ್ವೇರ್ ಅಂದರೂ ಸಹ -4 ಇಂಟು -4, ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 4 16. ಸ್ಕ್ವೇರ್ ಇದ್ದಾಗ ಇಲ್ಲಿ ಪ್ಲಸ್ ಇದ್ರೂ ಅಷ್ಟೇ ಮೈನಸ್ ಇದ್ರೂ ಅಷ್ಟೇ ಅದರ ಉತ್ತರ ಅದೇ ಬರೋದ್ರಿಂದ ಒಂದೇ ಬರೋದ್ರಿಂದ ನೋಡಿ ನಮಗೆ ಇಲ್ಲಿ -4 ಸ್ಕ್ವೇರ್ ಅಂದರು 16, -3 ಹೋಲ್ ಸ್ಕ್ವೇರ್ ಅಂದರೆ 3 9. ಈಗ 16 ಪ್ಲಸ್ 9 ಕೂಡೋಣ. ಸ್ಕ್ವೇರ್ ರೂಟ್ ಒಳಗೆ 16 ಪ್ಲಸ್ 9 ಏನಾಗುತ್ತೆ 25 ಬರುತ್ತೆ. 25ರ ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ 25 ನಮಗೆ ಗೊತ್ತದು 5, 5 25 ಬರೋದ್ರಿಂದ ಗೊತ್ತದು 5. ಇದು ದೂರ ಆಗಿರೋದ್ರಿಂದ ಅದನ್ನು ಅಳಿಲಿಕ್ಕೆ ಒಂದು ಯೂನಿಟ್ ಇರುತ್ತೆ, ಏಕಮಾನ ಇರುತ್ತೆ, ಮೀಟರು, ಕಿಲೋಮೀಟರು, ಸೆಂಟಿಮೀಟರು ಆ ಥರ ಇರುತ್ತೆ. ಇಲ್ಲಿ ಆ ಥರದ್ದು ಯಾವುದನ್ನು ನಮೂದು ಮಾಡಿಲ್ಲ, ಆದರೆ ಸಹ ನಾವಿಲ್ಲಿ ದೂರ ಆಗಿರೋದ್ರಿಂದ ಇಲ್ಲಿ 5 ಮಾನ ಅಥವಾ ಇಂಗ್ಲೀಷ್ನಲ್ಲಿ ಯೂನಿಟ್ ಅಂತ ಬರೆದ್ರೆ ಆಯಿತು, 5 ಯೂನಿಟ್ಸ್. ಈ ರೀತಿಯಾಗಿ ಬರೆದ್ರೆ 2 ಅಂಕ ಸಿಗತ್ತೆ ನಮಗೆ. ನೋಡಿ ಇದು ತುಂಬ ಸುಲಭವಾಗಿರುವಂಥ ಲೆಕ್ಕ, ಪದೇ ಪದೇ ಇದನ್ನು ಕೇಳ್ತಾರೆ. ಆಮೇಲೆ ಈ ರೀತಿಯ ಅನೇಕ ಲೆಕ್ಕಗಳನ್ನು ನಾವು ಈ ಹಿಂದಿನ ಅನೇಕ ವಿಡಿಯೋ ಪಾಠಗಳಲ್ಲಿ ಇದನ್ನು ಮಾಡಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ಪಾಠದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಈ ಎರಡರಲ್ಲೂ ಸಹ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಅಂಕ ಕೇಳಿರುವಂತಹ ಪ್ರಶ್ನೆಗಳನ್ನು ಬಿಡಿಸಿದೆ. ಈಗ ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೊಂದು ಅಧ್ಯಾಯದ ಮೇಲೆ ಲೆಕ್ಕಗಳನ್ನು ಬಿಡಿಸೋಣ. ಧನ್ಯವಾದಗಳು.